ಹಬ್ಬದ ಹಿಂದಿನ ದಿನ ಒಂದೆರಡು ಕ್ಲಿಪ್ಪಿಂಗ್ಸ್ನ ತೆಗೆದಿಟ್ಕೊಂಡಿದ್ದೆ, ಅದನ್ನು ಕೂಡ ಅಟ್ಯಾಚ್ ಮಾಡಿರ್ತೀನಿ. ಅಜ್ಜಿ ಸಿಟಿಗೆ ಹೋಗಿದ್ರು, ಅವಾಗ ಐಸ್ ಕ್ರೀಮ್ನ ತಂದಿದ್ರು. ಆ್ಯಂಡ್ ಸಿಟಿಯಿಂದ ಬಂದುಬಿಟ್ಟು ಕಜ್ಜಾಯ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಹಿಟ್ಟನ್ನ ರೆಡಿ ಮಾಡ್ಕೊತಾ ಇದ್ರು. ಅದರದ್ದು ಒಂದೆರಡು ಕ್ಲಿಪ್ಪಿಂಗ್ಸ್ನ ತೊಗೊಂಡು ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಹಬ್ಬದ ದಿನದಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹ್ಯಾಪಿ ಯುಗಾದಿ ಎವ್ರಿವನ್, ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಫಸ್ಟ್ ವ್ಲಾಗ್. ಇವತ್ತು ಯುಗಾದಿ ಹಬ್ಬದ ದಿನವೇ ನಾನು ಫಸ್ಟ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು, ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡು ವ್ಲಾಗ್ನ ಇನ್ನೂ ಈ ಒಂದು ಚಾನಲಲ್ಲಿ ಯಾವ್ಯಾವ ಥರ ವ್ಲಾಗ್ಸ್ ಬರುತ್ತಪ್ಪ ಅಂತ ಕೇಳೋದಾದರೆ ಫ್ಯಾಷನ್, ಬ್ಯೂಟಿ, ಲೈಫ್ ಸ್ಟೈಲ್ ವ್ಲಾಗ್ಸ್ ಈ ಒಂದು ಚಾನಲಲ್ಲಿ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ. ಆ್ಯಂಡ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಆ್ಯಂಡ್ ಇವಾಗ ಆಚೆ ಹೋಗೋಣ. ಆಚೆ ಹೋಗ್ಬಿಟ್ಟು ಎಲ್ಲರೂ ಏನೇನು ಮಾಡ್ತಾಯಿದ್ದಾರೆ ಅಂತ ತೋರಿಸ್ತೀನಿ, ನೋಡಿವ್ರಂತೆ ಬನ್ನಿ. ರೆಡಿ ಆಗೋದಕ್ಕಿಂತ ಮುಂಚೆ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ. ಇದು ರೆಡಿ ಆದಮೇಲೆ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ಡೈಲಿ ಅಡುಗೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ರು, ಅದನ್ನು ಕೂಡ ಕ್ಲಿಪ್ಪಿಂಗ್ಸ್ನ ತೊಗೊಂಡು ಆ್ಯಡ್ ಮಾಡಿರ್ತೀನಿ. ದಿಸ್ ಈಸ್ ಮೈ ಲುಕ್. ಹೆಂಗೆ ಕಾಣ್ತಾ ಇದ್ದೀನಿ ಕಮೆಂಟ್ ಮಾಡಿ. ಬಟ್ ಮೇಲೆ ಬರೀ ಬೇವಿನ ಸೊಪ್ಪ, ಬರೀ ಬೇವಿನ ಸೊಪ್ಪ. ದೇವಸ್ಥಾನಕ್ಕೆ ಹೋಗಿದ್ರೆ ಅಂತ ತಂದಿದ್ರು ಅಂತ ಹೇಳ್ಬಿಟ್ಟು ತಿಂತಾ ಇದ್ದೆ. ಗಣೇಶ ಸಾರ್ ಹೊರಟೋಗ್ತಿದ್ದೀರಲ್ಲ, ಯಾಕೆ ನಿಕ್ಕೇನ್ ಕರ್ಕೊಂಬಂದ್ ನಿಮ್ ಕಾಲ್ ಹತ್ರ ಬೀಳಿಸ್ತೀನಿ. ನಾನು ಕ್ಲಾಸ್ ರೀತಿಯಲ್ಲಾಗಿ ನನ್ನ ಸ್ಟೂಡೆಂಟ್ಸ್ಗೆ ಯಾವ ಕಷ್ಟ ಬಂದ್ರು ಪ್ರಾಮಾಣಿಕತೆಯಿಂದ ನಿಲ್ತೀನಿ. ಈ ರೀತಿ ಅವ್ರ ಕಡೆ ಹೆಂಗ್ ಸೇರ್ಬಿಟ್ಟೆ ಸುಬ್ನೇಶ್? ನನ್ ಮಾತ್ರ ಕೇಳ್ಬೇಡ ನಿಕ್ಕಿ. ಯಾಕೆ? ನನ್ಗೆ ಹೇಳಕ್ ಆಗಲ್ಲ. ಯಾಕೆ? ನಾನ್ ನಿನಗೆ ಹೇಳಕ್ ಆಗಲ್ಲ. ಯಾಕೆ? ಯಾಕೆಂದ್ರೆ ನಾನ್ ತಿಂಡಿ ಯು ಆರ್ ಟರ್ಮಿನೇಟೆಡ್ ಆಸ್ ಅ ಸಿಪಿಎಲ್. ಸಿಪಿಎಲ್ ಅಂದ್ರೆ ಕ್ಯಾರೆಕ್ಟರ್ ಬಿಟ್ಟಿರೋ ಲೂಸರ್. ನಾನು ಕ್ಲಾಸ್ ರೀತಿಯಲ್ಲಾಗಿ ನನ್ನ ಸ್ಟೂಡೆಂಟ್ಸ್ಗೆ ಯಾವ ಕಷ್ಟ ಬಂದ್ರು ಪ್ರಾಮಾಣಿಕತೆಯಿಂದ ನಿಲ್ತೀನಿ. ಇವರು ನಮ್ಮ ಅಜ್ಜಿ ಅಂದ್ರೆ ನಮ್ಮ ಅಮ್ಮನ ಅಮ್ಮ. ಗಣೇಶ್ ವಿಷಯದಲ್ಲಿ ಏನಾದ್ರು ಹರ್ಟ್ ಆಗಿದೆ ಅಂತ ಅನ್ಸುತ್ತಾ? ಅಕ್ಕ ಯಾಕೋ ಆತರ ಡಲ್ ಆಗಿದ್ದಾಳೆ? ರೈಮನ್ನ ನಾಯಿ ಅಕ್ಕಂಗೆ ತುಂಬಾ ಇಷ್ಟ. ಅದು ಬೆಳಗ್ಗೆಯಿಂದ ಕಾಣಿಸ್ಕೊಂತಾರ ಪಿಟಿ ಸರ್, ಅದಕ್ಕೆ ಬೆಳಗ್ಗೆಯಿಂದ ಏನು ತಿಂದಿರಾ ಅಳ್ತಿದ್ದಾಳೆ. ಅದೆಲ್ಲೋಯ್ತು ಅಂತ ಹುಡುಕ್ಲಿಲ್ವೇನೋ ನೀವು? ವಾಚ್ಮನ್ ಕೇಳಿದಕ್ಕೆ ಅದು ಫಾರೆಸ್ಟ್ ಹೋಯ್ತು, ಇನ್ಮೇಲೆ ಮರ್ತೋಗಿ ಅಂತ ಹೇಳಿದ್ರು. ಸರಿ ಸರಿ, ಅಕ್ಕನಿಗೆ ಸ್ನಾಕ್ಸ್ ಕೊಡ್ಬಿಡು. ಓಕೆ ಪಿಟಿ ಸರ್. ಸರ್ ನಿಂತ್ಕೊಳ್ಳಿ. ಈಗ ನೀವು ಗಾಡಿಗೆ ಹೋಗ್ಬಿಟ್ಟು ನಾಯಿ ತರ್ತೀರಾ? ತರ್ತಿದೀವಿ. ಲೈಟ್ ಕೆಳಗ್ ಬಿಡ್ರಿ, ಮರಿ ನಾಯಿ ಮರಿ ಮರ ಹತ್ತದ. ಈಗ ಜನ ಸಿಕ್ಸೆ ಪಾಯಿಂಟ್ ಗುರ್ತಿಗಿರುತ್ತೆ. ಯಾವ ಪ್ರಾಣಿನೂ ಇದು? ಮನುಷ್ಯನ ಪ್ರಾಣಿ ಇದನ್ನ. ಅದಾದಮೇಲೆ ತಿಂಡಿ ರೆಡಿ ಆಯಿತು. ಯುಗಾದಿ ಅಂದರೆ ಗೊತ್ತಲ್ಲ, ಮಾವಿನಕಾಯಿ ಚಿತ್ರಾನ್ನ. ಆದಮೇಲೆ ಎತ್ಕೊಂಡ್ಬಂದಿದ್ರು ನಾವು ಅಂತ ಹೇಳ್ಬಿಟ್ಟು ನಾನು ಬೇರೆ ಥರ ಹಾಕ್ಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಕ್ಸ್ಕೊತಾ ಇದ್ದೆ. ಕಿವಿನೇ ಕೇಳಿಸಲ್ಲ ನಿನಗೆ. ಆ್ಯಂಡ್ ಇವಾಗ ಆಚೆ ಒಂದೆರಡು ರೀಲ್ಸ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಇದು ಮತ್ತೆ ಸಂಜೆಯಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಹೊತ್ತು ಆಚೆ ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದು ಕೂತ್ಕೊಂಡಿದ್ವಿ. ಇಲ್ಲಿ ದೇವ್ರನ್ನ ಹೊರಡ್ಸಿದ್ರು, ಮನೆ ಹತ್ರ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ನಿಂತಿದ್ವಿ. ದೇವ್ರು ನಮ್ಮ ಮನೆ ಹತ್ರ ಬರೋ ಅಷ್ಟೊತ್ತಿಗೆ 8 o'clock ಆ ಥರ ಆಗಿತ್ತು ಟೈಮು. ಎಲ್ಲರೂ ಆಚೆ ಬಂದು ಕಾಯ್ತಾ ಇದ್ವಿ. ಇವ್ರು ನಮ್ಮ ತಾತ ಮಾಡಿಸೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲನೂ ತೊಗೊಂಡು ಹೋಗ್ತಾಯಿದ್ರು. ಅಲ್ಲಿಂದ ಬಂದುಬಿಟ್ಟು ಒಬ್ಬಟ್ಟು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಕಾಯಿನ ತುರ್ಕೊಡ್ತಾಯಿದ್ರು ಅಮ್ಮ.
ಊಟಕ್ಕೆ ಏನೇನು ಮಾಡಿದ್ರು ಅಂತ ನೋಡಿದ್ದು ತಮ್ಮ ದೇವಸ್ಥಾನದ ಹತ್ರ ಹೋಗಿದ್ದ, ಇವಾಗ ಬಂದು ಊಟ ಮಾಡ್ತಾ ಇದ್ದಾನೆ.